768 ಕೋಟಿ ರೂಪಾಯಿ ವೆಚ್ಚದ 27 ಪಟ್ಟಣ ಪ್ರದೇಶಗಳ 7 ಬೃಹತ್ ಕುಡಿಯುವ ನೀರು ಯೋಜನೆಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ. ಕೋವಿಡ್ ಸೋಂಕು ತಡೆ, ಜನಹಿತ ತಮ್ಮ ಮೊದಲ ಆದ್ಯತೆ. ಎಲ್ಲರ ಪ್ರಯತ್ನದಿಂದ ಮಾತ್ರ ಸಾಂಕ್ರಾಮಿಕ ನಿಯಂತ್ರಣ ಸಾಧ್ಯ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕಬ್ಬಿಣ ಅದಿರು ರಫ್ತು ಮೇಲಿನ ನಿಷೇಧ ತೆರವುಗೊಳಿಸುವಂತೆ ಸುಪ್ರೀಂ ಕೋರ್ಟ್ಗೆ ಶೀಘ್ರ ಮೇಲ್ಮನವಿ. ಸಚಿವ ಮುರುಗೇಶ್ ನಿರಾಣಿ. ಇದೇ ತಿಂಗಳ 31 ಇಲ್ಲವೇ ಜೂನ್ 1ಕ್ಕೆ ಕೇರಳಕ್ಕೆ ಮುಂಗಾರು ಪ್ರವೇಶ ಸಾಧ್ಯತೆ. ಮುಂಬೈನಲ್ಲಿ ಮುಂಗಾರು ಪೂರ್ವ ಮಳೆ. ವಾರ್ತೆಗಳ ವಿವರ. 6,768 ಕೋಟಿ ರೂಪಾಯಿ ವೆಚ್ಚದ 27 ಪಟ್ಟಣ ಪ್ರದೇಶಗಳ 7 ಬೃಹತ್ ಕುಡಿಯುವ ನೀರು ಯೋಜನೆಗಳಿಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಸಭೆಯ ನಂತರ ಈ ವಿಷಯ ತಿಳಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಬಸವರಾಜ ಬೊಮ್ಮಾಯಿ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಜಲ್ ಜೀವನ್ ಅಭಿಯಾನದಡಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಕೋವಿಡ್ ಸೋಂಕು ನಿಯಂತ್ರಣ ಉದ್ದೇಶದಿಂದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಮಕ್ಕಳ ವಾರ್ಡ್ ಆರಂಭಿಸಲು ನಿರ್ಧರಿಸಲಾಗಿದೆ. ಆಮ್ಲಜನಕ ಪ್ರಮಾಣ ಹೆಚ್ಚಳಕ್ಕೆ ವಿಶೇಷ ಗಮನ ಹರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಹಾಸನ ವೈದ್ಯಕೀಯ ಕಾಲೇಜಿನಲ್ಲಿ 52 ಹೊಸ ಸ್ನಾತಕೋತ್ತರ ಕೋರ್ಸ್ಗಳ ಸೀಟು ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳುವುದರ ಜೊತೆಗೆ ಹಾವೇರಿಯಲ್ಲಿ 90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕ ಸಹಭಾಗಿತ್ವದಡಿ ಅತ್ಯಾಧುನಿಕ ಪ್ಯಾಕೇಜ್ ವ್ಯವಸ್ಥೆಯ ಹಾಲು ಉತ್ಪಾದನಾ ಘಟಕ ಸ್ಥಾಪಿಸಲು ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಎಂದು ಅವರು ಹೇಳಿದರು. ಬಳ್ಳಾರಿಯ ಜಿಂದಾಲ್ ಸಂಸ್ಥೆಯ ಜಮೀನು ನೀಡುವ ಕುರಿತಂತೆ ಕಾನೂನಾತ್ಮಕ ತೊಡಕುಗಳು ಎದುರಾಗಿದ್ದು ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಪ್ರಕರಣದ ವಿಚಾರಣೆ ನಡೆಯುತ್ತಿದೆ ಎಂದು ಸಚಿವ ಬೊಮ್ಮಾಯಿ ತಿಳಿಸಿದರು. ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ 57ನೇ ಪುಣ್ಯತಿಥಿ ಅಂಗವಾಗಿ ವಿಧಾನಸೌಧದ ಬಳಿ ಅವರ ಭಾವಚಿತ್ರಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುಷ್ಪ ನಮನ ಸಲ್ಲಿಸಿದರು. ನಂತರ ಅವರು ಆಧುನಿಕ ಭಾರತ ನಿರ್ಮಾಣಕ್ಕೆ ತಳಪಾಯ ಹಾಕಿದ್ದರು. ಯೋಜನಾ ಆಯೋಗ, ಪಂಚವಾರ್ಷಿಕ ಯೋಜನೆಗಳು, ಸಾರ್ವಜನಿಕ ಉದ್ದಿಮೆಗಳ ಸ್ಥಾಪನೆ ಮಾಡಿದ್ದನ್ನು ಸ್ಮರಿಸಿಕೊಂಡರು. ಸದ್ಯದ ಪರಿಸ್ಥಿತಿಯಲ್ಲಿ ಕೋವಿಡ್ ಸೋಂಕು ನಿಯಂತ್ರಣ, ಜನಹಿತ ಕಾಪಾಡುವುದು ತಮ್ಮ ಆದ್ಯತೆಯಾಗಿದ್ದು ಉಳಿದ ವಿಚಾರಗಳಿಗೆ ಅಷ್ಟೊಂದು ಮಹತ್ವವಿಲ್ಲ. ದೆಹಲಿಗೆ ತೆರಳಿದ ಕೆಲವು ಶಾಸಕರಿಗೆ ವರಿಷ್ಠರು ಸೂಕ್ತ ಉತ್ತರ ನೀಡಿ ಕಳುಹಿಸಿದ್ದಾರೆ ಎಂದು ನಾಯಕತ್ವ ಬದಲಾವಣೆ ಪ್ರಯತ್ನಗಳ ಕುರಿತಾದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ಶಾಸಕರು, ಸಚಿವರು ಮತ್ತು ಜನಸಾಮಾನ್ಯರು ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಆದ್ಯತೆ ನೀಡಬೇಕು. ಎಲ್ಲರ ಪ್ರಯತ್ನದಿಂದ ಸೋಂಕು ನಿಯಂತ್ರಣ ಮಾಡಲು ಸಾಧ್ಯ ಎಂದು ಯಡಿಯೂರಪ್ಪ ಹೇಳಿದರು. ಇದಲ್ಲದೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ಕೋವಿಡ್ ಸೋಂಕು ಪತ್ತೆಗೆ ಮೊಬೈಲ್ ಕ್ಲಿನಿಕ್ ಪ್ರಯೋಗಾಲಯಕ್ಕೆ ಇಂದು ಬೆಳಗ್ಗೆ ಯಡಿಯೂರಪ್ಪ ಚಾಲನೆ ನೀಡಿದರು. ಬಳಿಕ ಬೀದಿ ಬದಿ ವ್ಯಾಪಾರಿಗಳಿಗೆ ಕೋವಿಡ್ ಲಸಿಕೆ ಹಾಕುವ ಅಭಿಯಾನಕ್ಕೆ ಚಾಲನೆ ನೀಡಿದ್ದು, ಮೆಟ್ರೋ ಕಾರ್ಮಿಕರಿಗೆ ಲಸಿಕೆ ಹಾಕುತ್ತಿರುವ ಕೇಂದ್ರಕ್ಕೆ ಭೇಟಿ ನೀಡಿ ಲಸಿಕೆ ಅಭಿಯಾನದ ಪ್ರಗತಿ ಪರಿಶೀಲನೆ ಮಾಡಲಿದ್ದಾರೆ. ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಯೋಜನೆಯಡಿ ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುವ ನಿವಾಸಿಗಳಿಗೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಬಳಿ ಲಸಿಕೆ ಹಾಕುತ್ತಿದ್ದು, ಅಲ್ಲಿಗೆ ಭೇಟಿ ನೀಡಿ ಕುಂದುಕೊರತೆ ಆಲಿಸಲಿದ್ದಾರೆ. ರಾಜ್ಯದಿಂದ ವಿದೇಶಕ್ಕೆ ಕಬ್ಬಿಣದ ಅದಿರು ರಫ್ತು ಮಾಡಲು ಕೇಂದ್ರ ಸರ್ಕಾರ ತಾತ್ವಿಕ ಒಪ್ಪಿಗೆ ನೀಡಿರುವುದರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಅದಿರು ರಫ್ತು ಮಾಡಲು ವಿಧಿಸಿರುವ ನಿಷೇಧವನ್ನು ತೆರವುಗೊಳಿಸುವಂತೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ವಿಕಾಸಸೌಧದಲ್ಲಿ ನಿನ್ನೆ ಕೇಂದ್ರ ಸಂಸದೀಯ ವ್ಯವಹಾರಗಳು ಮತ್ತು ಕಲ್ಲಿದ್ದಲು ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ವರ್ಚುವಲ್ ಸಭೆ ನಡೆಸಿದ ನಂತರ ಈ ವಿಷಯ ತಿಳಿಸಿದ ಅವರು, ಉನ್ನತಾಧಿಕಾರಿಗಳ ಸಮಿತಿಯ ಅಭಿಪ್ರಾಯ ಪಡೆದು ಕಬ್ಬಿಣದ ಅದಿರು ರಫ್ತು ಮಾಡಲು ವಿಧಿಸಿರುವ ನಿಷೇಧವನ್ನು ತೆರವು ಮಾಡುವಂತೆ ಮನವಿ ಮಾಡಲಾಗುವುದು ಎಂದರು. ವಿದೇಶಕ್ಕೆ ರಫ್ತು ಮಾಡುವ ಸಂಬಂಧ ಅಭಿಪ್ರಾಯ ಕೇಳಲಾಗಿತ್ತು. ಕರ್ನಾಟಕದಿಂದ ಕಬ್ಬಿಣದ ಅದಿರನ್ನು ವಿದೇಶಕ್ಕೆ ರಫ್ತು ಮಾಡುವ ವಿಚಾರದಲ್ಲಿ ಕೇಂದ್ರದಿಂದ ಯಾವುದೇ ತಕರಾರು ಇಲ್ಲ ಎಂದು ಸ್ಪಷ್ಟಪಡಿಸಿದರು. ದೇಶದ ಯಾವುದೇ ರಾಜ್ಯಗಳಲ್ಲೂ ವಿದೇಶಕ್ಕೆ ಕಬ್ಬಿಣದ ಅದಿರು ರಫ್ತು ಮಾಡಲು ನಿಷೇಧ ಹೇರಿಲ್ಲ. ಕರ್ನಾಟಕದಲ್ಲಿ ಮಾತ್ರ ನಿಷೇಧ ಇರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ಬರುತ್ತಿದ್ದ ವರಮಾನ ನಿಂತು ಹೋಗಿದೆ ಎಂದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ವಸ್ತುಸ್ಥಿತಿ ಮನವರಿಕೆ ಮಾಡಿಕೊಟ್ಟಿದ್ದು, ರಾಜ್ಯದ ನಿಲುವಿಗೆ ಅವರು ಸಮ್ಮತಿ ಸೂಚಿಸಿದ್ದಾರೆ ಎಂದರು. 12,000 ಎಕರೆ ಸರಿ ಆಗ್ತದೆ, 800 ಎಕರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅದನ್ನೆಲ್ಲರೂ ಕೂಡ ಸ್ಟಡಿ ಮಾಡಿ ಮಾಡ್ತಾರೆ. ಇದು ಒಂದು ಭಾಗ. ನಂತರ ಈ ಟೇಲ್ ಡಂಪ್ ಅಂತ ಏನು ಕರಿತೀವಿ, ಟೇಲಿಂಗ್ ಡಂಪ್, ಈ ಗೋಲ್ಡ್ ತೆಗೆದ ಮೇಲೆ ಅದೇನು ವೇಸ್ಟ್ ಅಂತ ಹಾಕ್ತೀವಿ,
ಅದು ಅಂದಾಜು 32 ಮಿಲಿಯನ್ ಟನ್ ಇದೆ. ನಮ್ದು ಇದರ ಎಕ್ಸಾಕ್ಟ್ ಅರ್ಧ 15 ಮಿಲಿಯನ್ ಟನ್ ಹಟ್ಟಿಗೋಲ್ಮನದಲ್ಲಿದೆ. ಇಲ್ಲಿ 32 ಮಿಲಿಯನ್ ಟನ್ ಇದೆ. 32 ಮಿಲಿಯನ್ ಟನ್ನಲ್ಲಿ ಅಂದಾಜು 0.7 ಗ್ರಾಮ್ ಪರ್ ಟನ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದರೆ 24 ಟನ್ನದಷ್ಟು ಬಂಗಾರ ನಮ್ಗೆ ಇಲ್ಲಿ ಸಿಗ್ತದೆ ಅನ್ನುವಂಥದ್ದು ಅಂದಾಜಿದೆ. ಬಳಿಕ ಸಚಿವ ಮುರುಗೇಶ್ ನಿರಾಣಿ ಅವರು ಇಂದು ಕೋಲಾರ ಜಿಲ್ಲೆ ಕೆಜಿಎಫ್ನಲ್ಲಿರುವ ಭಾರತ್ ಗೋಲ್ಡ್ ಮೈನ್ಸ್ಗೆ ಭೇಟಿ ನೀಡಿ ಅಲ್ಲಿನ ಚಟುವಟಿಕೆಗಳ ಕುರಿತಾಗಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು. ಆಯುಷ್ ಸಂಜೀವಿನಿ ಆಪ್ನ 3ನೇ ಆವೃತ್ತಿಯ ಆಯುಷ್ ಕ್ಲಿನಿಕಲ್ ಕೇಸ್ ರೆಸ್ಪಿರೇಟರಿ ಪೋರ್ಟಲ್ಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಇಂದು ಚಾಲನೆ ನೀಡಲಿದ್ದಾರೆ. ಈ ಪೋರ್ಟಲ್ ಆಯುಷ್ ವೈದ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಒಂದೇ ವೇದಿಕೆಯಾಗಿ ನೆರವಾಗಲಿದೆ. ಆಯುಷ್ ವೈದ್ಯರು ಹೆಚ್ಚು ಸಾಧಿಸಿರುವ ಕ್ಲಿನಿಕಲ್ ಫಲಿತಾಂಶಗಳ ಬಗ್ಗೆ ಈ ಪೋರ್ಟಲ್ ಮಾಹಿತಿ ಒದಗಿಸಲಿದೆ. ಇದು ಕೇವಲ ಆಯುಷ್ ವೈದ್ಯರು ಮತ್ತು ಸಾರ್ವಜನಿಕರಿಗೆ ಪ್ರಯೋಜನವಾಗುವುದು ಮಾತ್ರವಲ್ಲದೆ ಆಯುಷ್ನ ಎಲ್ಲ ವಿಭಾಗಗಳಿಗೆ ಭದ್ರ ವೈಜ್ಞಾನಿಕ ನೆಲೆಯನ್ನು ವಿಸ್ತರಿಸಲಿದೆ. ಸಾಧಾರಣದಿಂದ ಲಘು ರೋಗ ಲಕ್ಷಣಗಳಿರುವ ಕೋವಿಡ್ ರೋಗಿಗಳಿಗೆ ಆಯುಷ್ 64 ಮತ್ತು ಕಬಾಸುರ ಕುಡಿನೀರು ಸೇರಿದಂತೆ ಆಯುಷ್ ಔಷಧಗಳ ಪರಿಣಾಮತ್ವ ಕುರಿತಂತೆ ಮಹತ್ವದ ಅಧ್ಯಯನ ಮತ್ತು ಡಾಕ್ಯುಮೆಂಟೇಷನ್ ಆಯುಷ್ ಸಂಜೀವಿನಿ ಆಪ್ನ 3ನೇ ಆವೃತ್ತಿ ನೆರವಾಗಲಿದೆ. ರಾಜ್ಯದ ವಿವಿಧೆಡೆಗಳಲ್ಲಿ ಇರುವ ಇಎಸ್ಐ ಆಸ್ಪತ್ರೆಗಳಲ್ಲಿ ಕೋವಿಡ್-19 ಸೋಂಕಿತರಿಗೆ ಆದ್ಯತೆ ಮೇಲೆ ಚಿಕಿತ್ಸೆ ನೀಡಲಾಗುತ್ತಿದ್ದು, ಆಸ್ಪತ್ರೆಗಳ ಅಗತ್ಯಗಳ ಪೂರೈಕೆಗೆ ಅನುಕೂಲವಾಗುವಂತೆ ಜಿಲ್ಲಾ ಮಟ್ಟದ ಸಮಿತಿಗಳನ್ನು ರಚಿಸಲಾಗುವುದು ಎಂದು ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ನಿನ್ನೆ 300 ಹಾಸಿಗೆಗಳ ಇಎಸ್ಐ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಬಗ್ಗೆ ಪರಿಶೀಲನೆ ನಡೆಸಿದ ಅವರು, ವಿವಿಧ ಜಿಲ್ಲೆಗಳಲ್ಲಿ ಇರುವ ಇಎಸ್ಐ ಆಸ್ಪತ್ರೆಗಳಲ್ಲಿ ಪ್ರಸ್ತುತ ಲಭ್ಯವಿರುವ ಸೌಕರ್ಯಗಳನ್ನು ಬಳಸಿಕೊಂಡು ಕೊರೋನಾ ಸೋಂಕಿತರಿಗೆ ಉತ್ತಮ ಚಿಕಿತ್ಸೆ ನೀಡಬೇಕು ಮತ್ತು ಅಗತ್ಯ ಇರುವ ವೈದ್ಯಕೀಯ ವ್ಯವಸ್ಥೆ ಬಗ್ಗೆ ಸಮಿತಿಗಳ ಮೂಲಕ ಪ್ರಸ್ತಾವನೆ ಸಲ್ಲಿಸಬೇಕು ಎಂದು ಸೂಚಿಸಿದರು. ಕೋವಿಡ್ ಜಾಗತಿಕ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಅಗತ್ಯ ಔಷಧಕರಿಗೆ ತೊಡಕಾಗಬಾರದು. ಔಷಧ ಖರೀದಿ ಅಧಿಕಾರವನ್ನು ನಿರ್ದೇಶಕರಿಗೆ ನೀಡಲಾಗುತ್ತಿದೆ. ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿ ರೋಗಿಗಳ ಆರೈಕೆಗೆ ಶ್ರಮಿಸುತ್ತಿದ್ದು, ಕೊರೋನಾ 2ನೇ ಅಲೆ ಸಂದರ್ಭದಲ್ಲಿ ಉತ್ತಮ ಕಾರ್ಯ ಮಾಡುತ್ತಿದ್ದು, ಎದೆಗುಂದದೆ ತಮ್ಮ ಕರ್ತವ್ಯ ನಿರ್ವಹಿಸಬೇಕು ಎಂದು ಸಲಹೆ ಮಾಡಿದರು. ಬಳಿಕ ಸಚಿವರು ವಿಕಾಸಸೌಧದಲ್ಲಿ ಕೋವಿಡ್ ಸಂಕಷ್ಟದಲ್ಲಿರುವ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಸಹಾಯಧನ ವಿತರಣೆ ಕುರಿತು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು. ಕೋವಿಡ್ ಸಂಕಷ್ಟಕ್ಕೆ ತುತ್ತಾಗಿರುವ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹಮ್ಮಿಕೊಳ್ಳಬಹುದಾದಂತಹ ಯೋಜನೆಗಳ ಕುರಿತಂತೆಯೂ ಸಮಾಲೋಚನೆ ನಡೆಸಿದರು. ರಾಜ್ಯದಲ್ಲಿ ಆಮ್ಲಜನಕ ಉತ್ಪಾದನೆ ಹಾಗೂ ಸರಬರಾಜು ಕುರಿತಂತೆ ಸಚಿವ ಜಗದೀಶ್ ಶೆಟ್ಟರ್ ಹಿರಿಯ ಅಧಿಕಾರಿಗಳೊಂದಿಗೆ ವಿಧಾನಸೌಧದಲ್ಲಿಂದು ಸಭೆ ನಡೆಸಿದರು. ಆಮ್ಲಜನಕ ಉತ್ಪಾದನೆಯಲ್ಲಿ ರಾಜ್ಯವನ್ನು ಸ್ವಾವಲಂಬಿಯಾಗಿಸುವ ನಿಟ್ಟಿನಲ್ಲಿ ಕೈಗಾರಿಕಾ ಇಲಾಖೆಯಿಂದ ನೂತನ ಆಮ್ಲಜನಕ ಘಟಕಗಳನ್ನು ಆರಂಭಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಜಿಲ್ಲೆಗಳಲ್ಲಿ ಆಮ್ಲಜನಕ ಬಫರ್ ಸ್ಟಾಕ್ ಸ್ಟೋರೇಜ್ ಸಾಮರ್ಥ್ಯ ಹೆಚ್ಚಿಸುವ ಯೋಜನೆ ರೂಪಿಸುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ನಂತರ ಜಗದೀಶ್ ಶೆಟ್ಟರ್, ಕೇಂದ್ರ ಸರ್ಕಾರ ರಾಜ್ಯಕ್ಕೆ 1200 ಮೆಟ್ರಿಕ್ ಟನ್ ಧ್ರುವೀಕೃತ ಆಮ್ಲಜನಕ ಹಂಚಿಕೆ ಮಾಡಿ ಆದೇಶ ಹೊರಡಿಸಿದೆ. ಕಳೆದ 5 ದಿನಗಳಲ್ಲಿ ಸರಾಸರಿ 887.08 ಮೆಟ್ರಿಕ್ ಟನ್ಗಳಷ್ಟು ಆಮ್ಲಜನಕ ದೊರೆತಿದೆ. ರಾಜ್ಯದಲ್ಲಿ ಉತ್ಪಾದನೆಯಾದ ಆಮ್ಲಜನಕವು ರಾಜ್ಯದಲ್ಲಿಯೇ ಬಳಸಿಕೊಳ್ಳಲು ಅನುವು ಮಾಡಿಕೊಡಲಾಗಿದೆ. ಅಲ್ಲದೆ ಬರುವ ಶನಿವಾರದಂದು ಒಡಿಶಾ ಕಳಿಂಗನಗರದಿಂದ 4 ISO ಟ್ಯಾಂಕರ್ಗಳು ರಾಜ್ಯಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಹೊಸದಾಗಿ 26,811 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 24,99,784ಕ್ಕೆ ಏರಿಕೆಯಾಗಿದೆ. 40,741 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 20,62,910ಕ್ಕೆ ತಲುಪಿದೆ. ನಿನ್ನೆ 530 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 26,929ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 4,09,924 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 6,433 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣ
342 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 9,18,423 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 2,07,357 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 285 ಮಂದಿ ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 12,148 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 2,11,298 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,73,69,093ಕ್ಕೆ ಏರಿಕೆಯಾಗಿದೆ. 2,83,135 ಮಂದಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ 2,46,33,951 ಮಂದಿ ಗುಣಮುಖರಾಗಿದ್ದಾರೆ. ಚೇತರಿಕೆಯ ಪ್ರಮಾಣ ಶೇಕಡ 90.01ಕ್ಕೆ ಏರಿಕೆಯಾಗಿದೆ. ಒಟ್ಟು 24,19,907 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ ಶೇಕಡ 8.84ರಷ್ಟಿದೆ. 3,847 ಮಂದಿ ಮೃತಪಟ್ಟಿದ್ದು, ಇದುವರೆಗೆ ಒಟ್ಟು 3,15,235 ಮಂದಿ ಮೃತಪಟ್ಟಿದ್ದು, ಮರಣ ಪ್ರಮಾಣ ಶೇಕಡ 1.15ರಷ್ಟಿದೆ. ದೇಶದಲ್ಲಿ ಒಟ್ಟು 20,26,95,874 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಮೈಸೂರಿನ ಜಯನಗರದ ಸಮುದಾಯ ಆರೋಗ್ಯ ಕೇಂದ್ರ ಸರ್ಕಾರದ ಪ್ರಶಸ್ತಿ ಪಡೆಯುವ ಮೂಲಕ ದೇಶ ಹಾಗೂ ರಾಜ್ಯದ ಗಮನ ಸೆಳೆದಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಸ್ವಚ್ಛ ಭಾರತ ಯೋಜನೆಯಡಿ 2019-2020 ಸಾಲಿನ ಕಾಯಕಲ್ಪ ಪ್ರಶಸ್ತಿಯನ್ನು ನೀಡಿದೆ. ಸುಸಜ್ಜಿತ ಸ್ವಚ್ಛತೆ, ಆಸ್ಪತ್ರೆ ನಿರ್ವಹಣೆ, ನೀರಿನ ಸೌಲಭ್ಯ, ಮೂಲಸೌಕರ್ಯ, ರೋಗಿಗಳಿಂದ ಪ್ರತಿಕ್ರಿಯೆ ಸೇರಿದಂತೆ ಎಲ್ಲದರಲ್ಲೂ 98.4 ಅಂಕ ಗಳಿಸುವ ಮೂಲಕ ಅಗ್ರ ಶ್ರೇಯಾಂಕ ಪಡೆದ ರಾಜ್ಯದ ಮೊದಲ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದಕ್ಕಾಗಿ ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 15 ಲಕ್ಷ ರೂಪಾಯಿ ಮೊತ್ತದ ಪ್ರಶಸ್ತಿ ನೀಡಿದೆ. ಇಲ್ಲಿಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಅವರನ್ನು ನಾನು ಜಯನಗರ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ 4 ಹಂತಗಳಲ್ಲಿ ಪರಿಶೀಲನೆ ನಡೆದ ಬಳಿಕ ಕೇಂದ್ರ ಆರೋಗ್ಯ ಸಚಿವಾಲಯ ಇತ್ತೀಚೆಗೆ ಏರ್ಪಡಿಸಿದ್ದ ವರ್ಚುವಲ್ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿದೆ ಎಂದು ತಿಳಿಸಿದರು. ಪ್ರೋಗ್ರಾಂ ಅಡಿಯಲ್ಲಿ ಮೊದಲನೇ ಪ್ರಶಸ್ತಿ ಕರ್ನಾಟಕ ರಾಜ್ಯಕ್ಕೆ ಮೊದಲ ಪ್ರಶಸ್ತಿ ಸಂದಿದೆ. ಈ ಕಾಯಕಲ್ಪ ಕಾರ್ಯಕ್ರಮ ಅನ್ನುವುದು ಸ್ವಚ್ಛ ಭಾರತದ ಅಡಿಯಲ್ಲಿ ಒಂದು ಸಂಸ್ಥೆ, ಅದರಲ್ಲೂ ಆರೋಗ್ಯ ಕೇಂದ್ರ ಕ್ಲೀನಾಗಿ ಮತ್ತು ಒಂದು ಹೈಜಿನಿಕ್ ಆಗಿ ಹಾಗೂ ಜನಗಳಿಗೆ ಸಮುದಾಯ ಮಟ್ಟದಲ್ಲಿ ಉತ್ತಮದ ಸೇವೆ ನೀಡುವ ಮಟ್ಟದಲ್ಲಿ ಮತ್ತು ಒಂದು ಖಾಸಗಿ ಆಸ್ಪತ್ರೆ ಹೇಗಿರುತ್ತೆ ಅದರ ಮಟ್ಟಿಗೆ ಸ್ಪರ್ಧೆ ಮಾಡಿ ಆ ಖಾಸಗಿ ಆಸ್ಪತ್ರೆಯ ಸಮನಾಗಿ ಕೆಲಸ ಮಾಡುವಂಥ ಒಂದು ನಿಟ್ಟಿನಲ್ಲಿ ಈ ಕಾಯಕಲ್ಪ ಕಾರ್ಯಕ್ರಮ ರೂಪಿತ ಆಗಿದೆ. ಬಟ್ ನಮ್ಮಲ್ಲಿರೋ ಸ್ಟಾಫ್ಗಳು ಎಲ್ಲರೂ ಕೂಡ ಪ್ರಶಸ್ತಿ ಬಂದಿರುವುದು ಇಲ್ಲಿನ ಸಿಬ್ಬಂದಿ ಮತ್ತಷ್ಟು ಉತ್ತೇಜನಕಾರಿಯಾಗಿ ಕಾರ್ಯನಿರ್ವಹಿಸಲು ಪ್ರೋತ್ಸಾಹ ನೀಡಿದಂತಾಗಿದೆ ಎಂದು ಸಮುದಾಯ ಆರೋಗ್ಯ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ತಜ್ಞೆ ಡಾಕ್ಟರ್ ವೀಣಾ ಹೇಳಿದರು. ನಮ್ಮ ಹಾಸ್ಪಿಟ್ಲಿಗೆ ಮುಂದೆನೂ ಇದೇ ಥರ ಅವಾರ್ಡ್ ಬರೋ ಥರ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದು ಹುಮ್ಮಸ್ ಬರುತ್ತೆ. ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಲಸಿಕೆ ಪಡೆಯಲು ವಾಹನವಿಲ್ಲದೆ ಕಷ್ಟಪಡುತ್ತಿದ್ದ ಹಿರಿಯ ನಾಗರಿಕರಿಗೆ ನೆರವಿಗೆ ಸ್ವಯಂ ಸೇವಾ ಸಂಸ್ಥೆಯೊಂದು ಧಾವಿಸಿದೆ. ಲೆಟ್ಸ್ ಡೂ ಇಟ್ ಸಂಸ್ಥೆ 2ನೇ ಬಾರಿಗೆ ಲಸಿಕೆ ಪಡೆಯುವ ಹಿರಿಯ ನಾಗರಿಕರನ್ನು ವಾಹನದಲ್ಲಿ ಕರೆದೊಯ್ದು ಲಸಿಕೆ ಪಡೆಯಲು ಅನುಕೂಲ ಮಾಡಿಕೊಡುತ್ತಿದೆ. ತದನಂತರ ಸುರಕ್ಷಿತವಾಗಿ ಮನೆಗೆ ತಂದು ಬಿಡಲಾಗುತ್ತಿದೆ. ಈ ಸೇವೆ ಸಂಪೂರ್ಣವಾಗಿ ಉಚಿತವಾಗಿದ್ದು ಅನೇಕ ಮಂದಿ ಈ ಸೇವೆಯ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಲೆಟ್ಸ್ ಡೂ ಇಟ್ ಸಂಸ್ಥೆಯ ಸಂಸ್ಥಾಪಕ BS ಪ್ರಶಾಂತ್, ಮನೆಯಲ್ಲಿ ಒಬ್ಬರೇ ಇದ್ದು ಲಸಿಕೆ ಪಡೆಯಲು ಸಾಧ್ಯವಾಗದ ಹಿರಿಯ ನಾಗರಿಕರಿಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ಸುರಕ್ಷತೆ ಹಾಗೂ ಮುಂಜಾಗ್ರತಾ ಕ್ರಮದೊಂದಿಗೆ ಈ ಸೇವೆಯನ್ನು ಆರಂಭಿಸಲಾಗಿದೆ. 15 ವಾಹನಗಳಿಂದ ಉಚಿತವಾಗಿ ಸೇವೆಯನ್ನು ನೀಡಲಾಗುತ್ತಿದೆ. ಮೈಸೂರಿನಲ್ಲಿ ಲಸಿಕೆ ನೀಡಿಕೆಯಲ್ಲಿ 100% ಪ್ರಗತಿ ಸಾಧಿಸುವುದು ತಮ್ಮ ಆಶಯವಾಗಿದೆ ಎಂದರು. ಇನ್ನೂ ಸುಮಾರು ಜನ ಇದ್ದಾರೆ, ಅವ್ರಿಗೆ ಏನೋ ಮನಸ್ಸಲ್ಲಿ ಒಂದು ಆತಂಕ ಇದೆ, ನಾನು ವ್ಯಾಕ್ಸಿನೇಷನ್ ತೊಗೊಂಡ್ರೆ ಏನಾಗುತ್ತೆ ಏನು ಅಂತ. ದಯವಿಟ್ಟು ಅಂಥವ್ರು ಮುಂದೆ ಬರಬೇಕು. ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ, ಬನ್ನಿ ಹೋಗೋಣ,
ವ್ಯಾಕ್ಸಿನೇಷನ್ ಮಾಡಿಸ್ಕೊಂಬಂದು ನಿಮ್ಮ ಮನೆಗೆ ಅದೇ ರೀತಿ ಬಿಡ್ತೀವಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ವಾಟ್ಸಪ್ಗೆಲ್ಲ ಹಾಕಿದ್ದೀನಿ. ಈ ಸೌಲಭ್ಯ ಪಡೆದ ಹಿರಿಯ ನಾಗರಿಕ ಮಹಿಳೆ ಭಾರ್ಗವಿ, ಮೈಸೂರಿನಲ್ಲಿ ಇಂತಹ ವ್ಯವಸ್ಥೆ ಮಾಡಿರುವುದರಿಂದ ಹಿರಿಯ ನಾಗರಿಕರು ಲಸಿಕೆ ಪಡೆಯಲು ತುಂಬಾ ಅನುಕೂಲವಾಗಿದೆ ಎಂದರು. ನನ್ನ ಫ್ರೆಂಡ್ಸ್ಗೂ ಹೇಳಿದ್ದೀನಿ, ಹಾಕ್ಸ್ಕೊಳಕ್ಕೆ ಹೇಳಿದ್ದೀನಿ. 5 ಕಿಲೋಮೀಟರ್ ವ್ಯಾಪ್ತಿ ಯಾರಿದ್ದಾರೆ 60 ವರ್ಷ ಮೇಲ್ಪಟ್ಟವ್ರಿಗೆಲ್ಲ ಅವ್ರು ಕರ್ಕೊಂಡು ಬಂದು ಉಚಿತವಾಗಿ ಇಂಜೆಕ್ಷನ್ನ ಕೊಡಿಸಿ ಮತ್ತೆ ಮನೆಗೆ ತಲುಪಿಸುವಂಥ ವ್ಯವಸ್ಥೆನ ಮಾಡಿದ್ದಾರೆ ಸರ್ ಅವರು. ತುಂಬ ಖುಷಿ ಆಗ್ತಾಯಿದೆ ಸರ್. ಎಲ್ಲಿ ಇವಾಗ 10 ಗಂಟೆ ಮೇಲೆ ಯಾವುದೋ ವೆಹಿಕಲ್ ಬಿಡ್ತಾನೆ ಇಲ್ವಲ್ಲ ಸರ್, ಯಾವುದೋ 2 ವೀಲರು ಬಿಡಲ್ಲ, ಕಾರು ಬಿಡಲ್ಲ, ಏನೂ ಬಿಡ್ತಾ ಇಲ್ಲ, ನಮ್ಮದು ಖಾಸಗಿ ಯಾವುದೂ ಬಿಡ್ತಾ ಇಲ್ಲ. ಇವರು ಪರ್ಮಿಷನ್ ತೆಗೆದುಕೊಂಡಿರೋದ್ರಿಂದ ಇವರು ವ್ಯಾಕ್ಸಿನೇಷನ್ ಹಾಕ್ತಾ ಇರೋದ್ರಿಂದ ಇವ್ರಿಗೆ ಮಾತ್ರ ಬಿಡ್ತಾ ಇದ್ದಾರೆ. ಅದರಿಂದ ನಾವು ಯಾವುದೇ ಭಯ ಇಲ್ಲದೇ ನಾವು ಹಾಸ್ಪಿಟ್ಲಿಗೆ ಬಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳೋಕ್ಕೆ ಮತ್ತೋರ್ವ ಮಹಿಳೆ ಅನ್ನಪೂರ್ಣ, ಮನೆಯಲ್ಲಿ ಒಬ್ಬರೇ ಇದ್ದುದರಿಂದ ಲಸಿಕೆ ಪಡೆಯಲು ತೊಂದರೆ ಉಂಟಾಗಿತ್ತು. ಈಗ ವಾಹನ ಸೇವೆ ಪಡೆದು ಲಸಿಕೆ ಪಡೆದುಕೊಂಡಿದ್ದು ಹಿರಿಯ ನಾಗರಿಕರು ಈ ಸೇವೆಯ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು. ಬಂದು ಕರ್ಕೊಂಡೋಗಿ ಹಾಕಿಸ್ಕೊಂಡು ಕರ್ಕೊಂಡು ಬರ್ತಾರೆ ಅಂತ ಬೆಳಗ್ಗೆ ಫೋನ್ ಮಾಡಿದೆ. ಪಾಪ ಅವ್ರು ಬಂದು ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಕರ್ಕೊಂಡು ಬಂದು ವಾಪಸ್ ಮನೆಗೆ ಬಿಡ್ತಾರೆ. ನೀವು ಎಲ್ಲರೂ ಇದರದ್ದು ಪ್ರಯೋಜನನ ತಗೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ರಾಜ್ಯದಲ್ಲಿ ಕೋವಿಡ್ ಸೋಂಕಿತರಿಗೆ ನೆರವಾಗಲು ಚೆಕ್ ಗಣರಾಜ್ಯದ ಕಂಪನಿಗಳು ಹಾಗೂ ಬೆಂಗಳೂರಿನಲ್ಲಿರುವ ಚೆಕ್ ಗಣರಾಜ್ಯದ ಗೌರವ ರಾಯಭಾರ ಕಚೇರಿ ಅತ್ಯಾಧುನಿಕ 70 ಕೋರವೆಂಟ್ ವೆಂಟಿಲೇಟರ್ಗಳನ್ನು ಕೊಡುಗೆಯಾಗಿ ನೀಡುತ್ತಿದೆ. ಮೊದಲ ಹಂತದಲ್ಲಿ 46 ವೆಂಟಿಲೇಟರ್ಗಳನ್ನು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಚೆಕ್ ಗಣರಾಜ್ಯದ ಗೌರವ ರಾಯಭಾರಿ ಪುಷ್ಪಕ್ ಪ್ರಕಾಶ್ ಅವರು ಹಸ್ತಾಂತರಿಸಿದರು. ಬಳಿಕ ಮಾತನಾಡಿದ ಪುಷ್ಪಕ್ ಪ್ರಕಾಶ್, ವೆಂಟಿಲೇಟರ್ಗಳ ಸಾಗಣೆ ಇತರ ಅಗತ್ಯತೆಗಳು ಸೇರಿ ಸಂಪೂರ್ಣ ವೆಚ್ಚವನ್ನು ಚೆಕ್ ಗಣರಾಜ್ಯದ ಕಂಪನಿಗಳೇ ಭರಿಸುತ್ತಿವೆ. ಉಳಿದ 26 ವೆಂಟಿಲೇಟರ್ಗಳನ್ನು ಸಹ ಶೀಘ್ರ ಹಸ್ತಾಂತರಿಸಲಾಗುವುದು ಎಂದರು. ವಿಶ್ವದಲ್ಲಿ ಮೊದಲ ಬಾರಿಗೆ ರಷ್ಯಾದಲ್ಲಿ ಪ್ರಾಣಿಗಳಿಗೆ ಕೋವಿಡ್ ಲಸಿಕೆಯನ್ನು ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಈಗಾಗಲೇ ಈ ಲಸಿಕೆ ಬೆಕ್ಕು, ನಾಯಿ, ನರಿಗಳ ಮೇಲೆ ಪರಿಣಾಮಕಾರಿಯಾಗಿದೆ. ಕಾರ್ನಿವಾಕೋವ್ ಹೆಸರಿನ ಲಸಿಕೆಯನ್ನು ಕಳೆದ ಏಪ್ರಿಲ್ನಿಂದ ಉತ್ಪಾದಿಸಲಾಗುತ್ತಿದೆ. ಮನುಷ್ಯರು ಮತ್ತು ಪ್ರಾಣಿಗಳ ನಡುವೆ ವೈರಸ್ ಹರಡುವಿಕೆ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಆತಂಕ ವ್ಯಕ್ತಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ರಷ್ಯಾ ಪ್ರಾಣಿಗಳಿಗೆ ಕೋವಿಡ್ ಲಸಿಕೆ ಅಭಿವೃದ್ಧಿಪಡಿಸಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಕೋವಿಡ್ ಸೋಂಕು ಇಳಿಮುಖವಾಗಿದೆ. ಹೋಮ್ ಐಸೋಲೇಷನ್ ರದ್ದು ಹಾಗೂ ಲಾಕ್ಡೌನ್ ಕಾರಣದಿಂದ ಸೋಂಕಿನ ಪ್ರಮಾಣದಲ್ಲಿ ಇಳಿಮುಖವಾಗುತ್ತಿದ್ದು ಚೇತರಿಕೆ ಪ್ರಮಾಣ ವೃದ್ಧಿಯಾಗಿದೆ. ಗ್ರಾಮೀಣ ಪ್ರದೇಶದ ಸರ್ಕಾರಿ ವಸತಿ ಶಾಲೆಗಳನ್ನು ಕೋವಿಡ್ ಆರೈಕೆ ಕೇಂದ್ರಗಳನ್ನಾಗಿ ಪರಿವರ್ತಿಸಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಸದ್ಯ 35 ಕೋವಿಡ್ ಆರೈಕೆ ಕೇಂದ್ರಗಳನ್ನು ಆರಂಭಿಸಲಾಗಿದ್ದು 2782 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಖಾಸಗಿ ಸಂಸ್ಥೆಗಳು ಕೂಡ 300ಕ್ಕೂ ಹೆಚ್ಚು ಹಾಸಿಗೆಗಳ ಕೋವಿಡ್ ಆರೈಕೆ ಕೇಂದ್ರಗಳನ್ನು ಆರಂಭಿಸಿವೆ. ಬಳ್ಳಾರಿ ತಾಲೂಕಿನ ಕೋಳಗಲ್ಲು ಗ್ರಾಮದ ಏಕಲವ್ಯ ವಸತಿ ಶಾಲೆ ಹಾಗೂ ಕುರಗೋಡು ತಾಲೂಕಿನ ಏರಂಗಳಿ ಗ್ರಾಮದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕೋವಿಡ್ ಆರೈಕೆ ಕೇಂದ್ರ ಆರಂಭಿಸಲಾಗಿದ್ದು ಸೋಂಕಿತರು ಚಿಕಿತ್ಸೆ ಪಡೆದು ಗುಣಮುಖರಾಗುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಸೋಂಕಿನಿಂದ ಚೇತರಿಸಿಕೊಂಡ ರೋಗಿ ರಾಮು, ಉತ್ತಮ ರೀತಿಯಲ್ಲಿ ಕೋವಿಡ್ ಆರೈಕೆ ಕೇಂದ್ರಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಕೊಠಡಿ, ಶೌಚಾಲಯ ಸೇರಿದಂತೆ ಸೂಕ್ತ ರೀತಿಯ ಮೂಲ ಸೌಕರ್ಯ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಮತ್ತೋರ್ವ ಸೋಂಕಿತ ಬಸವರಾಜ್, ಕೋವಿಡ್ ಆರೈಕೆ ಕೇಂದ್ರದಲ್ಲಿ ದೊರೆತ ಉತ್ತಮ ಆರೈಕೆಯಿಂದ ಬೇಗ ಗುಣಮುಖರಾಗಿ ಮನೆಗೆ ಹೋಗುತ್ತಿರುವುದಾಗಿ ಹೇಳಿದರು. ಸರಿಯಾದ ಟೈಮಿಗೆ ಊಟ ಮತ್ತು ಟಿಫಿನ್ ಮತ್ತು ಮತ್ತು ರಾತ್ರಿ ಊಟ ಕೂಡ ಚೆನ್ನಾಗಿ ಕೊಡ್ತಾರೆ. ರೂಮ್ ವ್ಯವಸ್ಥೆ ಚೆನ್ನಾಗಿದೆ. ಟಾಯ್ಲೆಟು ಮತ್ತು ನೀರು, ಗಾಳಿ ವಾತಾವರಣ ಕೂಡ ಚೆನ್ನಾಗಿದೆ. ನಮಗೆ ಇವಾಗ ನಮ್ಮ ಮಾಧ್ಯಮ ವರ್ಗದವ್ರಿಗೆ ಚೆನ್ನಾಗಿದೆ. ಕ್ವಾರಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಮನೆಯಲ್ಲಿದ್ದು ಕೂಡ ಇಷ್ಟು ಸವಲತ್ತು ಸಿಗ್ತಾ ಇರಲಿಲ್ಲ. ಚೆನ್ನಾಗಿದೆ. ಕೋವಿಡ್-19 ಕಠಿಣ ನಿರ್ಬಂಧದ ಸಂದರ್ಭದಲ್ಲಿ ಕೆಲ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಣೆಯಿಂದ ಜನಸೇವೆ ಕಾಯಕದಲ್ಲಿ ನಿರತವಾಗಿವೆ. ವಿಜಯಪುರ ಜಿಲ್ಲೆಯ ನವಭಾರತ
ನಿತ್ಯ ಆಹಾರ ವಿತರಿಸಲಾಗುತ್ತಿದೆ. ರಸ್ತೆ ಮೇಲೆ ವಾಸವಿರುವಂತಹ ಬಡವರಿಗೆ ಡಿಡಿ ನ್ಯೂಸ್ನೊಂದಿಗೆ ನವಭಾರತ ಯುವ ವೇದಿಕೆ ಉಪಾಧ್ಯಕ್ಷ ಶಿವಾನಂದ ಮಾಳಗುಂಡ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಜನರಿಗೆ ನೆರವಾಗುವ ನಿಟ್ಟಿನಲ್ಲಿ ಸಂಸ್ಥೆಯ ಸದಸ್ಯರು ಸ್ವಯಂ ಪ್ರೇರಣೆಯಿಂದ ಈ ಕಾರ್ಯಕ್ರಮ ಆಯೋಜಿಸಿರುವುದಾಗಿ ತಿಳಿಸಿದರು. ಇವತ್ತು 5ನೇ ದಿವಸ ನಮ್ದು ಚಾಲೂ ಅದ. ಬಟ್ ದಿನದಲ್ಲಿ 200 ಪ್ಯಾಕೆಟ್ ಮಾಡಿ 200-300 ನೀರಿನ ಬಾಟ್ಲಿ ದಿನಂಪ್ರತಿ ಒಂದೇ ಟೈಮ್ ನಾವು ನಮ್ಮ ವೇದಿಕೆ ವತಿಯಿಂದ ಮಾಡ್ತಿದ್ದೇವೆ. ಸದಸ್ಯರೆಲ್ಲ ಸೇರಿಸಿ ಹಣವನ್ನು ಗೋಳೆ ಮಾಡಿ ಈ ವ್ಯವಸ್ಥೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ನಾವು ದಿನನಿತ್ಯದ ಈಗ ಪರಿಚಾರಕರಿಗೆ ನವಭಾರತ ಯುವ ವೇದಿಕೆ ಕಾರ್ಯದರ್ಶಿ ಪ್ರಶಾಂತ್ ಆಸ್ಪತ್ರೆಯಲ್ಲಿ ರೋಗಿಗಳ ಪರಿಚಾರಕರು, ಕೊರೋನಾ ಮುಂಚೂಣಿ ಕಾರ್ಯಕರ್ತರಿಗೆ ಆಹಾರ ಹಾಗೂ ನೀರಿನ ಬಾಟಲಿಗಳನ್ನು ಒದಗಿಸಲಾಗುತ್ತಿದೆ. ಅನಾಥ ಶವಗಳ ಅಂತ್ಯ ಸಂಸ್ಕಾರಕ್ಕೂ ತಮ್ಮ ಸಂಘದಿಂದ ನೆರವಾಗುತ್ತಿರುವುದಾಗಿ ಹೇಳಿದರು. ಆಮೇಲೆ ಅನಾಥರ ಇರೋರಂಥ ಬಡವರಾಗಲಿ ಯಾರೇ ಆಗಲಿ ಅವರಿಗೆಲ್ಲ ಥರ ನಾವು ಸಹಾಯ ಮಾಡ್ತಾ ಇದ್ದೇವೆ. ಇದರಂತೆ ನಾವು ದಿನನಿತ್ಯನೂ ಈಗ ಕಳೆದ ಒಂದು 10-15 ದಿವಸದಿಂದ ನಾವು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮಾರ್ಕನ್ ಅವರೊಂದಿಗೆ ನಿನ್ನೆ ದೂರವಾಣಿ ಮೂಲಕ ಸಮಾಲೋಚನೆ ನಡೆಸಿದರು. ಕೋವಿಡ್ ಸೋಂಕು ನಿಯಂತ್ರಣ ಹೋರಾಟಕ್ಕೆ ಬೆಂಬಲ ನೀಡಿರುವ ಅಧ್ಯಕ್ಷರಿಗೆ ಪ್ರಧಾನಿ ಧನ್ಯವಾದ ಸಲ್ಲಿಸಿದರು. ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಬಗ್ಗೆ ಚರ್ಚೆ ನಡೆಸಿದ್ದು, ಇತ್ತೀಚೆಗೆ ಮುಕ್ತಾಯಗೊಂಡ ಭಾರತ ಐರೋಪ್ಯ ಒಕ್ಕೂಟದ ನಾಯಕರ ಸಭೆಯಲ್ಲಿ ಹೊರಹೊಮ್ಮಿದ ಸಕಾರಾತ್ಮಕ ಸಂಗತಿಗಳ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ಮುಕ್ತ ವ್ಯಾಪಾರ ಹಾಗೂ ಹೂಡಿಕೆ ಒಪ್ಪಂದ ಮತ್ತು ಭಾರತ ಐರೋಪ್ಯ ಒಕ್ಕೂಟದ ನಡುವೆ ಸಂಪರ್ಕ ಸಾಧಿಸುವ ಸಹಭಾಗಿತ್ವದ ಕ್ರಮಗಳನ್ನು ಸಮತೋಲಿತ ಮತ್ತು ಸಮಗ್ರವಾಗಿ ಅನುಷ್ಠಾನಗೊಳಿಸಲು ಉಭಯ ನಾಯಕರು ಸಮ್ಮತಿಸಿದ್ದಾರೆ. ಕೋವಿಡ್ ನಂತರದ ಯುಗದಲ್ಲಿ ಎರಡೂ ದೇಶಗಳು ಸೂಕ್ತ ಕಾರ್ಯತಂತ್ರದ ಸಹಭಾಗಿತ್ವದಡಿ ನಿಕಟವಾಗಿ ಕಾರ್ಯನಿರ್ವಹಿಸಲು ಮತ್ತು ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವ ಬಗ್ಗೆಯೂ ಚರ್ಚಿಸಿದ್ದಾರೆ. ಪರಿಸ್ಥಿತಿ ಸುಧಾರಿಸಿದರೆ ಭಾರತಕ್ಕೆ ಭೇಟಿ ನೀಡುವಂತೆ ಫ್ರಾನ್ಸ್ ಅಧ್ಯಕ್ಷರಿಗೆ ಪ್ರಧಾನಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಕೋವಿಡ್ ಸೋಂಕಿತರಲ್ಲಿ ಆತ್ಮಸ್ಥೈರ್ಯ ಮೂಡಿಸುವ, ಶೀಘ್ರ ಚೇತರಿಸಿಕೊಳ್ಳುವ ಉದ್ದೇಶದಿಂದ ಬೆಂಗಳೂರಿನಲ್ಲಿ ಹಲವು ರೀತಿಯಲ್ಲಿ ಪ್ರಯತ್ನಗಳನ್ನು ನಡೆಸಲಾಗುತ್ತಿದೆ. ಸೋಂಕಿತರು ಮಾನಸಿಕ ಮತ್ತು ದೈಹಿಕ ಒತ್ತಡದಿಂದ ಹೊರಬಂದು ಬೇಗ ಗುಣಮುಖರಾಗಲು ಸಂಗೀತ ಮತ್ತು ನೃತ್ಯ ಕೂಡ ಪೂರಕವಾದ ಕ್ರಮಗಳಾಗಿವೆ. ಸೋಂಕಿತರಿಗೆ ಮನೆಯ ವಾತಾವರಣ ಕಲ್ಪಿಸಿ ಮನೋಲ್ಲಾಸಕ್ಕೆ ಆದ್ಯತೆ ನೀಡಿದರೆ ತ್ವರಿತವಾಗಿ ಚೇತರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುದು ವೈದ್ಯರ ಅಭಿಮತವಾಗಿದೆ. ಬೆಂಗಳೂರಿನ ದಾಸರಹಳ್ಳಿಯ ಸಪ್ತಗಿರಿ ಕೋವಿಡ್ ಆರೈಕೆ ಕೇಂದ್ರದಲ್ಲಿ ಇಂಥದೊಂದು ವಿನೂತನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸೋಂಕಿತರೊಂದಿಗೆ ವೈದ್ಯರು, ದಾದಿಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿ ಪಿಪಿಇ ಕಿಟ್ ಧರಿಸಿ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ವಿಶ್ವಾಸ ಮೂಡಿಸುತ್ತಿದ್ದಾರೆ. ಈಗ ಮ್ಯೂಸಿಕ್ ಥೆರಪಿ ಅನ್ನೋದು ಡಿಡಿ ನ್ಯೂಸ್ನೊಂದಿಗೆ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಯಂತಿ, ಮನೆ ಹಾಗೂ ಸಂಬಂಧಿಕರಿಂದ ದೂರವಿರುವ ರೋಗಿಗಳು ಒತ್ತಡದಿಂದ ಹೊರಬರುವಲ್ಲಿ ಸಂಗೀತ ಥೆರಪಿ ಅನುಕೂಲವಾಗಿದೆ. ಕೋವಿಡ್ ಆರೈಕೆ ಕೇಂದ್ರದಲ್ಲಿ ಸಂಗೀತ ಹಾಗೂ ನೃತ್ಯ ಹೊಸ ಆಯಾಮ ತಂದುಕೊಟ್ಟಿದೆ ಎಂದರು. ಈ ಸಾಂಗ್ಸ್ ಜೊತೆ ನಾವು ಡ್ಯಾನ್ಸ್ ಮಾಡಿ ಪೇಷಂಟ್ಸ್ಗೆ ಒಂದು ಹುಮ್ಮಸ್ ತರಬೇಕು ಅಂತ ಅನ್ನಿಸ್ತು. ಎಲ್ಲ ಪೇಷಂಟ್ಸು ಬಹಳಷ್ಟು ಖುಷಿಯಾಗಿ ಹೇಳಿದ್ರು, ನಮಗೆ ಬಹಳಷ್ಟು ಹೆಲ್ಪ್ ಆಗಿದೆ ಮತ್ತು ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಆಗಿದೆ, ಮತ್ತು ನಾವು ಎಲ್ಲರ ಜೊತೆನೂ ಬೆರ್ತಂಗಾಯಿತು, ಮತ್ತು ನಾವು ಮರ್ತಿದ್ದೀವಿ, ನಾವು ಕೋವಿಡ್ ಪೇಷಂಟ್ಸ್ ಅಂತ ಮರ್ತಿದ್ದೀವಿ ಅಂತೆಲ್ಲ ಹೇಳಿದ್ರು. ಹಾಗಾಗಿ ಇದು ನಾವು ಫಸ್ಟು ಒಂದು 2 ಸಲ ಮಾಡ್ತಿದ್ವಿ. ಈಗ ಕಂಟಿನ್ಯೂಸ್ ಆಗಿ ಒಂದು 3 ಗಂಟೆ 4 ಗಂಟೆ ಕಾಲ ಆದಮೇಲೆ ಒಂದೊಂದು ಹಾಡನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವ್ರ ಇಷ್ಟದ ಪ್ರಕಾರ. ಮತ್ತೋರ್ವ ವೈದ್ಯ ಡಾಕ್ಟರ್ ಅನಿತಾ, ಬೆಳಗ್ಗೆ ಹಾಗೂ ಸಂಜೆ ಈ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದ್ದು ಸೋಂಕಿತರಿಗೆ ಇದು ಸಂತಸ ತಂದಿದೆ ಎಂದರು. ಒನ್ ಡೇ ಫುಲ್ ಮೀನ್ಸ್
ಇನ್ ಬಿಟ್ವೀನ್ 2 hours ಒನ್ಸ್ ಸ್ಲೋ ಆಗಿ ಮ್ಯೂಸಿಕ್ ಶುರು ಮಾಡಿ ದೆನ್ ಸಾಂಗ್ಸ್ಗೆ ಶುರು ಮಾಡ್ಕೊಂಡ್ವಿ. ಸೆಕೆಂಡ್ ಡೇ ಪೇಷನ್ಸ್ ಹಾಕಲಿಲ್ಲ ಫಸ್ಟಿಗೆ ಆ್ಯಕ್ಚುಲಿ. ಆಮೇಲೆ ಪೇಷನ್ಸ್ ಕೇಳಿದ್ರು ಇವತ್ತು ಮ್ಯೂಸಿಕ್ ಇಲ್ವಾ ಅಂತ. ದೆನ್ ಅವರು ಹೇಳಿದ್ರಲ್ಲ ಮತ್ತೆ ಸೊ ದೇ ಆರ್ ಲೈಕಿಂಗ್ ಅಂತ, ಇಷ್ಟಪಡ್ತಾ ಇದ್ದಾರೆ ಅಂತ ಮತ್ತೆ ಹಾಕಿದ್ವಿ. ಹಾಗೆ ಒಂಥರ ಖುಷಿ ವಾತಾವರಣ ಶುರುವಾಯಿತು. ಒಬ್ಬರು ಲೇಡಿ ಇದ್ದರು, ಅವ್ರದ್ದು ಆ್ಯಕ್ಚುಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾಯಿತ್ತು. ಅವರಿಗೆ ಮನೆಗೆ ಹೋಗಬೇಕು ಅಂತ ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತಾಯಿತ್ತು, ಸಡನ್ನಾಗಿ ಆಕ್ಸಿಜನ್ ಡ್ರಾಪ್ ಆಗ್ತಾಯಿತ್ತು. ಸೊ ಒಂದ್ಸರಿ ಇದು ಮಾಡಾದ್ಮೇಲೆ ಅವ್ರಿಗೆ ಶಿ ವಾಸ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಮ್ಯೂಸಿಕ್ ಥೆರಪಿಯಿಂದ ಪೇಷಂಟ್ಗಳು ಚೆನ್ನಾಗಿ. ಆಸ್ಪತ್ರೆ ಕಾರ್ಯದರ್ಶಿ ಶಂಕರ್ ಕೋವಿಡ್ ಆರೈಕೆ ಕೇಂದ್ರದಲ್ಲಿನ ಸಂಗೀತ ಕಾರ್ಯಕ್ರಮದಿಂದ ಮಾನಸಿಕವಾಗಿ ಕುಗ್ಗಿರುವ ರೋಗಿಗಳಲ್ಲಿ ಹೊಸ ಹುಮ್ಮಸ್ಸು ಬರಲು ಕಾರಣವಾಗಿದೆ ಎಂದರು. ಸಿಸ್ಟರ್ಗಳು ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಪೇಷಂಟ್ಗಳ ಜೊತೆ ಡಾಕ್ಟರ್ಗಳು ನರ್ಸ್ಗಳು ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಓಕೆ, ಇವಾಗ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಮಾನಸಿಕವಾಗಿ ಅವರು ಕುಂತೋಗಿದ್ರಲ್ಲ, ಅದರಿಂದ ಈಚೆ ಬರ್ತಾ ಇದ್ದಾರೆ. ಅದು ಮಾಡೋಕ್ಕಿದ್ಮೇಲೆ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಅವರು ಆಕ್ಟಿವ್ ಆಗಿದ್ದಾರೆ, ತುಂಬ ಆಕ್ಟಿವ್ ಆಗಿದ್ದಾರೆ ಸರ್ ಪೇಷಂಟ್ಗಳು. ಸೋಂಕಿತರು ಸಹ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಅವರು ಚೆನ್ನಾಗಿರ್ಬೇಕು, ಜೀವಕ್ಕೆ ಭಯಪಡದೇನೆ ಕಾಪಾಡಿದ್ದಾರೆ. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಡಾಕ್ಟರ್ಗಳು, ದೊಡ್ಡವರು, ಚಿಕ್ಕವರು ಎಲ್ಲ ಮಾಡಿದ್ದಾರೆ. ಅವ್ರ ಆಶೀರ್ವಾದ ನಮ್ಗೆ ಇರ್ಬೇಕು. ಅವರು ಚೆನ್ನಾಗಿದ್ದಾರೆ. ಸಪ್ತಗಿರಿ ಶ್ರೀನಿವಾಸ ಚೆನ್ನಾಗಿ ಮಾಡಿದ್ದಾರೆ, ಅಷ್ಟೇ ಚೆನ್ನಾಗಿದೆ. ಯಾಸ್ ಚಂಡಮಾರುತ ಜಾರ್ಖಂಡ್ ಪ್ರವೇಶಿಸಿದ್ದು ಭಾರೀ ಬಿರುಗಾಳಿ ಮತ್ತು ಮಳೆಯ ವಾತಾವರಣ ಕಾಣಿಸಿಕೊಂಡಿದೆ. ಈವರೆಗೆ 11,000 ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಜಾರ್ಖಂಡ್ನ ಸರೈಕೆಲಾ ಕರಸ್ಪಾನ್ ಜಿಲ್ಲೆಯಿಂದ ಸುಮಾರು 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಜಾರ್ಖಂಡ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ರಾಜಧಾನಿ ರಾಂಚಿ ಸೇರಿದಂತೆ ಅನೇಕ ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಚಂಡಮಾರುತದಿಂದ ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ತೀವ್ರ ಹಾನಿ ಉಂಟಾಗಿದ್ದು ಪರಿಹಾರ ಕಾರ್ಯ ಪ್ರಗತಿಯಲ್ಲಿದೆ. ಪಶ್ಚಿಮ ಬಂಗಾಳದಲ್ಲಿ ನೌಕಾಪಡೆಯ ಕಾರ್ಯಾಚರಣೆ ಚುರುಕುಗೊಂಡಿದೆ. ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಇಂದು ಮಧ್ಯಾಹ್ನ ಆಸ್ತಿ ಪಾಸ್ತಿ ಹಾನಿ ಕುರಿತು ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ. ಈ ಮಧ್ಯೆ ಈ ತಿಂಗಳ 31 ಇಲ್ಲವೇ ಜೂನ್ 1ರಂದು ಕೇರಳಕ್ಕೆ ಮುಂಗಾರು ಪ್ರವೇಶಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂಬೈಯಲ್ಲಿ ಇಂದು ಬೆಳಗ್ಗೆ ಮುಂಗಾರು ಪೂರ್ವ ಮಳೆ ಬಿದ್ದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ತಿಂಗಳ 30ರ ಭಾನುವಾರದಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ತಮ್ಮ ಜನಪ್ರಿಯ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದಲ್ಲಿ ದೇಶದ ಜನತೆಯೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ 77ನೇ ಮನದ ಮಾತಿನ ಆವೃತ್ತಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6,768 ಕೋಟಿ ರೂಪಾಯಿ ವೆಚ್ಚದ 27 ಪಟ್ಟಣ ಪ್ರದೇಶಗಳ 7 ಬೃಹತ್ ಕುಡಿಯುವ ನೀರು ಯೋಜನೆಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ. ಕೋವಿಡ್ ಸೋಂಕು ತಡೆ, ಜನಹಿತ ತಮ್ಮ ಮೊದಲ ಆದ್ಯತೆ. ಎಲ್ಲರ ಪ್ರಯತ್ನದಿಂದ ಮಾತ್ರ ಸಾಂಕ್ರಾಮಿಕ ನಿಯಂತ್ರಣ ಸಾಧ್ಯ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕಬ್ಬಿಣ ಅದಿರು ರಫ್ತು ಮೇಲಿನ ನಿಷೇಧ ತೆರವುಗೊಳಿಸುವಂತೆ ಸುಪ್ರೀಂ ಕೋರ್ಟ್ಗೆ ಶೀಘ್ರ ಮೇಲ್ಮನವಿ. ಸಚಿವ ಮುರುಗೇಶ್ ನಿರಾಣಿ. ಇದೇ ತಿಂಗಳ 31 ಇಲ್ಲವೇ ಜೂನ್ 1ಕ್ಕೆ ಕೇರಳಕ್ಕೆ ಮುಂಗಾರು ಪ್ರವೇಶ ಸಾಧ್ಯತೆ. ಮುಂಬೈಯಲ್ಲಿ ಮುಂಗಾರು ಪೂರ್ವ ಮಳೆ. ನೀವು ನಮ್ಮ ವಾರ್ತಾ ಪ್ರಸಾರವನ್ನು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.